ಕೇರಳ ಒಡಲಲ್ಲಿ ದೊಡ್ಡ ವಾಟರ್ ಬಾಂಬ್. ಮುಲ್ಲಾ ಪೆರಿಯಾರ್ ಒಡೆದ್ರೆ ಎಲ್ಲವೂ ಸರ್ವನಾಶ. ತಮಿಳುನಾಡಿನ ತಗಾದೆ 999 ಅಗ್ರಿಮೆಂಟ್ 129 ವರ್ಷ. 35 ಲಕ್ಷ ಜನರಿಗೆ ಜಲಕಂಟಕದ ಭೀತಿ. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಜೋರ್ ಮಳೆ ಬಂದು ರೋಡಲ್ಲಿ ಅರ್ಧ ಅಡಿ ನೀರು ಬಂದ್ಬಿಡ್ತು ಅಂದ್ರೆ ತುಂಬಾ ಜನಕ್ಕೆ ಭಯ ಆಗುತ್ತೆ. ಹೆಂಗಪ್ಪ ಮನೆಗೆ ಹೋಗೋದು, ಹೆಂಗಪ್ಪ ಆಫೀಸಿಗೆ ಹೋಗೋದು ಅಂತ. ಅಯ್ಯೋ, ಮನೆಯೊಳಗೆ ನೀರು ನುಗ್ಗುತ್ತಾ ಅಥವಾ ಇದು ಇಷ್ಟಕ್ಕೆ ನಿಲ್ಲುತ್ತಾ, ಇನ್ನೂ ಜಾಸ್ತಿ ಆಗುತ್ತಾ ಅಂತೆಲ್ಲ ಭಯ ಆಗುತ್ತೆ. ಆದರೆ ಒಂದ್ಸಲ ಯೋಚನೆ ಮಾಡಿ, ಜಸ್ಟ್ ಇಮ್ಯಾಜಿನ್. 12 TMC ನೀರಿರೋ ಒಂದು ಡ್ಯಾಮ್. 1 TMC ಅಂದರೆ 2831 ಕೋಟಿ ಲೀಟರ್ ಆಗುತ್ತೆ. 12 TMC ಅಂದರೆ 33,972 ಕೋಟಿ ಲೀಟರ್ ನೀರು. ಅಷ್ಟು ಒಂದೇ ಸಲ ಕುಸಿದು ಹೊರಗೆ ಚಿಮ್ಮಿಬಿಟ್ರೆ ಡ್ಯಾಮಿಂದ ಸರ್ವನಾಶ. ಕೇರಳದಲ್ಲಿ ಅದೇ ಭಯ ಶುರುವಾಗಿದೆ. ಮಳೆ, ಭೂ ಕುಸಿತಗಳ ನಡುವೆ ಮುಲ್ಲಾ ಪೆರಿಯಾರ್ ಅನ್ನೋ ಜಲಸ್ಫೋಟಕ ಸಿಡಿದು ಬಿಡುತ್ತಾ ಅನ್ನೋ ಆತಂಕ ಕಾರಣ ಆಗ್ತಾ ಇದೆ, ಸುದ್ದಿ ಆಗ್ತಾ ಇದೆ. 35 ಲಕ್ಷ ಜನರಿಗೆ ಭೀತಿಯನ್ನು ಹುಟ್ಟಿಸಿದೆ. ಹಾಗಿದ್ರೆ ಏನಿದು ಮುಲ್ಲಾ ಪೆರಿಯಾರ್ನ ಭಯ? ಆ ಡ್ಯಾಮ್ ಹೊಡೆದ್ರೆ ಅಂಥದ್ದೇನಾಗುತ್ತೆ? ಅಷ್ಟೆಲ್ಲ ವಾರ್ನಿಂಗ್ ಬಂದರೂ ಯಾಕೆ ಇದನ್ನ ಸರಿ ಮಾಡೋ ಕೆಲಸ ಆಗ್ತಾ ಇಲ್ಲ? ಬನ್ನಿ, ದೇಶದ ಒಂದು ಭಯಾನಕ ಡ್ಯಾಮ್ ಬಗ್ಗೆ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮುಲ್ಲಾ ಪೆರಿಯಾರ್ ಡ್ಯಾಮ್ ಅಂದ್ರೆ ನೀವೀಗ ನೋಡ್ತಾ ಇರಬಹುದು ಮ್ಯಾಪ್ನಲ್ಲಿ, ಇಡುಕ್ಕಿ ಜಿಲ್ಲೆಯ ಕುಮಿಲಿ ಅನ್ನೋ ಕಡೆ ಈ ಡ್ಯಾಮ್ ಕಟ್ಟಿದ್ದಾರೆ. ಪೆರಿಯಾರ್ ನದಿಗೆ ಅಡ್ಡಲಾಗಿ ಇದನ್ನ ಕಟ್ಟಲಾಗಿದೆ. ಕೊಚ್ಚಿಯಿಂದ 150 ಕಿಲೋಮೀಟರ್ ದೂರ ಇದ್ದು ಪಶ್ಚಿಮ ಘಟ್ಟಗಳಲ್ಲಿ ಇದು ಕಂಡುಬರುತ್ತೆ. ಇದೇ ಅಣೆಕಟ್ಟೆ ಈಗ ಯಾವಾಗ ಬೇಕಾದರೂ ಕುಸಿದು ಬೀಳಬಹುದು ಅನ್ನೋ ಭಯಕ್ಕೆ, ಭಯಂಕರ ಹೆದರಿಕೆಗೆ ಕಾರಣ ಆಗಿದೆ. ಯಾಕೆ ಅಂತ ಕೇಳಿದ್ರೆ, ಮುಲ್ಲಾ ಪೆರಿಯಾರ್ ಡ್ಯಾಮ್ ಕಟ್ಟಿದ್ದು ಯಾವಾಗ ಗೊತ್ತಾ? 1887ರಲ್ಲಿ. 1887ರಿಂದ 1895 ನಡುವೆ. ಅಂದರೆ ಈಗ ಈ ಅಣೆಕಟ್ಟೆಗೆ 129 ವರ್ಷ ಆಗಿದೆ. ಸಾಮಾನ್ಯವಾಗಿ 50-60 ವರ್ಷ ಕಟ್ಟಿದ ಡ್ಯಾಮನ್ನು ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಸ್ಟಡೀಸ್ ಹೇಳ್ತಾ ಇವೆ. ಆದರೆ ಇದುವರೆಗೆ ಈ ಡ್ಯಾಮ್ನ ರೀಕನ್ಸ್ಟ್ರಕ್ಷನ್ ಆಗೇ ಇಲ್ಲ. ವಿಚಾರ ಏನು ಗೊತ್ತಾ? ಈ ಡ್ಯಾಮ್ ಕಟ್ಟುವಾಗ ಕೇವಲ 50 ವರ್ಷಕ್ಕೆ ಅಂತ ಕಟ್ಟಲಾಗಿತ್ತು. ಆದರೆ ತಳ್ಕೊಂಡು ಈಗ 8 ದಶಕ ಉರುಳು ಹೋಗಿದೆ ಹೆಚ್ಚುವರಿಯಾಗಿ. ಹಳೆ ಮನೆಯಲ್ಲಿ ವಾಸ ಇದ್ರೆ ಹೇಗೆ ಭಯ ಆಗುತ್ತೋ ಒಳಗಿರೋರಿಗೆ, ಅದೇ ರೀತಿ ಅದರ ಅಕ್ಕಪಕ್ಕದ ಜನಕ್ಕೆ ಪ್ರಾಣ ಭೀತಿ ಶುರುವಾಗಿದೆ. ಜೊತೆಗೆ ಇದು ಪಶ್ಚಿಮ ಘಟ್ಟದಲ್ಲಿ ಬರೋದ್ರಿಂದ ತುಂಬಾ ಸೂಕ್ಷ್ಮ ಪ್ರದೇಶ ಕೂಡ ಹೌದು. ಝೋನ್ 3 ನಲ್ಲಿ ಬರುತ್ತೆ. ಅಂದ್ರೆ 5.6 ತೀವ್ರತೆಯ ಭೂಕಂಪ ಕೂಡ ಇಲ್ಲಿ ಆಗಬಹುದು. ಈಗ ಆಲ್ರೆಡಿ 1988ರಲ್ಲಿ 4.5 ತೀವ್ರತೆಯಲ್ಲಿ ಭೂಕಂಪ ಆಗಿತ್ತು. ಜೊತೆಗೆ 1979ರಲ್ಲಿ ಮತ್ತು 2011ರಲ್ಲೂ ಕೂಡ 2 ಸಲ ಬಿರುಕು ಕಾಣಿಸ್ಕೊಂಡಿತ್ತು. ಡ್ಯಾಮ್ನಲ್ಲಿ ಲೀಕೇಜ್ ಕೂಡ ಆಗುತ್ತೆ. ಜೊತೆಗೆ ಕೇರಳದಲ್ಲಿ ಇತ್ತೀಚೆಗೆ ಹವಾಮಾನ ಕೂಡ ಸರಿ ಇಲ್ಲ. ಧಾರಾಕಾರ ಮಳೆಯಿಂದ ಗುಡ್ಡಗಳೆಲ್ಲ ಉದುರಿ ಬೀಳ್ತಾ ಇವೆ. ಡ್ಯಾಮ್ ಘಟ್ಟದ ಮೇಲಿದೆ. ಅಲ್ಲದೆ ವಿಶ್ವಸಂಸ್ಥೆ ಕೂಡ ಮುಲ್ಲಾ ಪೆರಿಯಾರ್ ಡ್ಯಾಮ್ ಈಗ ಸಾಕಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡ್ತಿದೆ. ಮುಖ್ಯವಾಗಿ ಸ್ಟ್ರಕ್ಚರಲ್ ಇಶ್ಯೂಸ್ ಅನ್ನ ಫೇಸ್ ಮಾಡ್ತಿದೆ. ಯಾವಾಗ ಬೇಕಾದರೂ ಈ ಡ್ಯಾಮ್ ಒಡೆದು ಹೋಗಬಹುದು. ಆ ಸಾಧ್ಯತೆಯನ್ನ ಅಲ್ಲಗಳೆಯೋಕೆ ಆಗಲ್ಲ ಅಂತ ವಿಶ್ವಸಂಸ್ಥೆ ಕೂಡ ಘೋಷಿಸಿಬಿಟ್ಟಿದೆ, ಹೇಳಿಬಿಟ್ಟಿದೆ. ಸಾಕಷ್ಟು ಸ್ಟಡೀಸ್ ಕೂಡ ಇದರ ಬಗ್ಗೆ ಆತಂಕ ವ್ಯಕ್ತಪಡಿಸಿವೆ. ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ಭಯ ಮನೆ ಮಾಡಿದೆ. ಡ್ಯಾಮ್ ಒಡೆದ್ರೆ ಏನಾಗುತ್ತೆ? ಮುಲ್ಲಾ ಪೆರಿಯಾರ್ ಡ್ಯಾಮ್ 176 ಅಡಿ ಎತ್ತರ, 1200 ಅಡಿ ಉದ್ದ ಇದೆ. ಸುಮಾರು 12 TMC ನೀರನ್ನ ಸಂಗ್ರಹಿಸುವ ಸಾಮರ್ಥ್ಯ ಇದೆ. ಸೊ ಇದು ಒಡೆದು ಹೋಯ್ತು ಅಂದ್ರೆ ಸುತ್ತಮುತ್ತಲ ಎಲ್ಲ ಪ್ರದೇಶಗಳು ಕೂಡ ಜಲಾವೃತವಾಗ್ತವೆ. ಇದರ ಮುಂದೆ ಇರೋ ಇಡುಕ್ಕಿ, ಕೊಟ್ಟಾಯಂ, ಎರ್ನಾಕುಲಂ, ಅಲಪ್ಪುಳ ಮತ್ತು ತ್ರಿಶೂರ್ ಜಿಲ್ಲೆಗಳಿಗೆ ಇದರ ನೇರ ಪರಿಣಾಮ ಉಂಟಾಗುತ್ತೆ. ಜಲ ಪ್ರವಾಹ, ಭೂ ಕುಸಿತಗಳು ಉಂಟಾಗುತ್ತೆ. ದೊಡ್ಡ ಪ್ರಮಾಣದಲ್ಲಿ ಪ್ರಾಣಹಾನಿ, ಆಸ್ತಿಪಾಸ್ತಿ ಹಾನಿಯಾಗುತ್ತೆ. ಒಟ್ಟಾರೆ ಈ ಪ್ರದೇಶದಲ್ಲಿ ಬರೋ 35 ಲಕ್ಷ ಜನರ ಮೇಲೆ ಗಂಭೀರ ಪರಿಣಾಮ ಉಂಟಾಗುತ್ತೆ. ಇದನ್ನ ಇನ್ಸ್ಟಿಟ್ಯೂಟ್ ಫಾರ್ ವಾಟರ್ ಎನ್ವೈರನ್ಮೆಂಟ್ ಅಂಡ್ ಹೆಲ್ತ್, ಇದು ವಿಶ್ವಸಂಸ್ಥೆ ಇದು ಹೇಳುತ್ತೆ. ಜೊತೆಗೆ ಇದರ ಮುಂದೆ ಇಡುಕ್ಕಿ ಡ್ಯಾಮ್ ಸೇರಿ ಸುಮಾರು 15 ಬೇರೆ ಡ್ಯಾಮ್ಗಳು ಕೂಡ ಬರ್ತವೆ. ಸೊ ಇಲ್ಲಿ ಒಡೆದು ಹೋದರೆ ಒಂದಕ್ಕೊಂದು ಫ್ಲೋ ಜಾಸ್ತಿಯಾಗಿ ನೀರಿನ ಮಟ್ಟ ಹೆಚ್ಚಾಗಿ ಕೃಷಿ, ತೋಟಗಾರಿಕೆ ಮತ್ತು ವಿದ್ಯುತ್ ಕ್ಷೇತ್ರಕ್ಕೂ ದೊಡ್ಡ ಪ್ರಮಾಣದಲ್ಲಿ ಪೆಟ್ಟು ಬೀಳುತ್ತೆ. ನದಿ ಹರಿಯುವ ಅರಬ್ಬಿ ಸಮುದ್ರ ತನಕವೂ ಸಾಕಷ್ಟು ಜೀವರಾಶಿಗಳು ಕೂಡ ಆಘಾತಕ್ಕೆ ಒಳಗಾಗ್ತವೆ. ಹೀಗಾಗಿ ಇದನ್ನ ಕೆಡವಿ ಹೊಸ ಡ್ಯಾಮ್ ಕಟ್ಟಬೇಕು ಅನ್ನೋದು ಕೇರಳದ ವಾದ. ಇದಕ್ಕಾಗಿ ಸುಮಾರು 438 ಮೀಟರ್ ಉದ್ದ ಹಾಗೆ 53 ಮೀಟರ್ ಅಗಲ ಇರೋ ಹೊಸ ಡ್ಯಾಮ್ ಕಟ್ಟೋ DPR ಕೂಡ ರೆಡಿ ಮಾಡಲಾಗಿತ್ತು. ಆದ್ರೆ ತಮಿಳುನಾಡು ಇವ್ರಿಗೂ ಡ್ಯಾಮ್ ಕಟ್ಟಕ್ಕೆ ಬಿಡ್ತಾ ಇಲ್ಲ, ಕೇರಳದವ್ರಿಗೂ. ತಮಿಳುನಾಡಿನ ತಗಾದೆ ಯಾಕೆ? ಸ್ನೇಹಿತರೆ, ಮುಲ್ಲಾ ಪೆರಿಯಾರ್ ಡ್ಯಾಮ್ ಕೇರಳದಲ್ಲೇ ಇದ್ರೂ ಕೂಡ ಅದರ ಒಡೆತನ ತಮಿಳುನಾಡಿದ್ದು. ಕನ್ಫ್ಯೂಸ್ ಆಗಬೇಡಿ, ಅದಕ್ಕೊಂದು ರೋಚಕ ಇತಿಹಾಸ ಇದೆ. ಇವೆಲ್ಲ ನಮ್ಮ ಸ್ವತಂತ್ರ ಭಾರತದ ಅಚ್ಚರಿಯ ಸಂಗತಿಗಳು. ಈಗ ಹೇಳ್ತೀವಿ ನೋಡಿ, ಮ್ಯಾಪ್ ನಲ್ಲಿ ನೀವು ತಮಿಳುನಾಡನ್ನ ನೋಡ್ತಾ ಇದ್ದೀರಿ, ಮುಲ್ಲಾ ಪೆರಿಯಾರ್ ಡ್ಯಾಮ್ ಎಲ್ಲಿದೆ ಅಂತ ಕೂಡ ನೋಡ್ತಾ ಇದ್ದೀರಿ. ಸೊ ತಮಿಳುನಾಡಿಗೆ ಸಾಕಷ್ಟು ಹತ್ತಿರದಲ್ಲಿದೆ, ಬಹಳ ದೂರ ಇಲ್ಲ. ಈಗ ಇನ್ನೊಂದು ಚಿತ್ರ ನೀವು ನೋಡ್ತಾ ಇದ್ದೀರಾ. ಇದು ಮುಲ್ಲಾ ಪೆರಿಯಾರ್ ಡ್ಯಾಮ್ ನಿಂದ ತಮಿಳುನಾಡಿಗೆ ಹರಿತಾ ಇರೋ ನೀರಿದು.
ಪೆರಿಯಾರ್ ನದಿಯ ನೀರನ್ನ ಪೈಪ್ಗಳ ಮೂಲಕ ವೈಗೈ ನದಿಗೆ ಹರಿಸಿ ಅಲ್ಲಿಂದ ತನ್ನ ದಕ್ಷಿಣದ ಜಿಲ್ಲೆಗಳಿಗೆ ತಮಿಳುನಾಡು ಈ ನೀರನ್ನ ಯೂಸ್ ಮಾಡ್ಕೊಳ್ತಾ ಇದೆ. ಹೀಗಾಗಿ ಹೊಸ ಡ್ಯಾಮ್ ಕಟ್ಟಿದ್ರೆ ನಮಗೆ ಸಮಸ್ಯೆ ಆಗುತ್ತೆ, ಈ ನದಿ ನೀರನ್ನ ನಂಬಿರೋ ನಮ್ಮ ಭೂಮಿ ಒಣಗಿ ಹೋಗುತ್ತೆ ಅನ್ನೋದು ತಮಿಳುನಾಡು ಸರ್ಕಾರದ ವಾದ. ನಿಮಗೆ ಇಲ್ಲೊಂದು ಅನುಮಾನ ಬರ್ತಾ ಇರ್ಬೋದು, ಅಲ್ಲ ಈ ಪೆರಿಯಾರ್ ಹುಟ್ಟೋದು ಕೇರಳದಲ್ಲೇ, ಹರಿಯೋದು ಕೂಡ ಕೇರಳದಲ್ಲೇ, ಅಣೆಕಟ್ಟೆ ಇರೋದು ಕೂಡ ಕೇರಳ ರಾಜ್ಯದಲ್ಲೇ, ಅರಬ್ಬಿ ಸಮುದ್ರ ಹೋಗಿ ಸೇರೋದು ಕೂಡ ಕೇರಳದ ಮೂಲಕ ಹೋಗಿ ಸಮುದ್ರಕ್ಕೆ ತಲುಪುತ್ತೆ. ಹೀಗಿರುವಾಗ ಗ್ಯಾಪಲ್ಲಿ ತಮಿಳುನಾಡು ಯಾಕೆ ಬಂತು ಅನ್ನೋ ಪ್ರಶ್ನೆ ನಿಮಗೆ ಕಾಡ್ತಾ ಇರ್ಬೋದು. ಆದರೆ ಸ್ನೇಹಿತರೆ, 1886ರಲ್ಲಿ ಟ್ರಾವಂಕೂರ್ ಮಹಾರಾಜ ಮತ್ತು ಅವತ್ತಿನ ಬ್ರಿಟಿಷ್ ಸೆಕ್ರೆಟರಿ ಆಫ್ ಸ್ಟೇಟ್ ನಡುವೆ ಒಂದು ಒಪ್ಪಂದ ಆಗಿತ್ತು. ನಮಗೆ ಗೊತ್ತಿರೋ ಹಾಗೆ ಆಗೆಲ್ಲ ನಮ್ಮಲ್ಲಿ ಇನ್ನೂ ಕೂಡ ರಾಜ್ಯಗಳು ರಚನೆ ಆಗಿರಲಿಲ್ಲ. ಯಾವಾಗಿನ ಥರ ಇಂಡಿಪೆಂಡೆಂಟ್ ಕಂಟ್ರಿ ಮತ್ತು ಅದರೊಳಗಿನ ಈ ರಾಜ್ಯಗಳ ರಚನೆ ಆಗಿರಲಿಲ್ಲ. ಈ ಡ್ಯಾಮ್ನ ಪ್ರದೇಶ ಟ್ರಾವಂಕೂರ್ ರಾಜರ ಕೈಯಲ್ಲಿತ್ತು. ಹೀಗಾಗಿ ಬ್ರಿಟಿಷ್ ಮದ್ರಾಸ್ ರಾಜ್ಯವನ್ನು ಆಳ್ತಾ ಇದ್ದಂತಹ ಬ್ರಿಟಿಷರು ನೀರಿನ ಉದ್ದೇಶಕ್ಕೆ ಅಂತ 999 ವರ್ಷಗಳ ಕಾಲ ಈ ಅಣೆಕಟ್ಟನ್ನು ಲೀಸ್ಗೆ ತಗೊಳ್ತಾರೆ. 999 ವರ್ಷಗಳ ಕಾಲ. ಯಾಕೆ 1000 ಮಾಡೋಕ್ಕಾಗಿರ್ಲಿಲ್ವಾ? ಒಂದು ಸಹಸ್ರಮಾನ ಫುಲ್ ಇರಲಿ, ಆ ರೀತಿ ತಗೊಳ್ತಾರೆ. ಈ ಮೂಲಕ ಈ ಡ್ಯಾಮ್ನ ಹಕ್ಕು ಅಂದ್ರೆ ಈ ಭಾಗದಲ್ಲಿ ನೀರಾವರಿ ಯೋಜನೆಗಳನ್ನ ನಿರ್ಮಿಸುವ ಹಕ್ಕು ಬ್ರಿಟಿಷ್ ಸರ್ಕಾರಕ್ಕೆ, ಆ ಮೂಲಕ ತಮಿಳುನಾಡಿನ ಮದ್ರಾಸ್ ಸರ್ಕಾರಕ್ಕೆ ಹೋಗುತ್ತೆ. ಅಲ್ಲಿಂದ ಇದು ತಮಿಳುನಾಡಿನ ಪಾಲಾಗುತ್ತೆ. ಮುಂದೆ ಭಾಷಾವಾರು ಪ್ರಾಂತ್ಯ ರಚನೆ ಆದ್ಮೇಲೆ ಈ ಡ್ಯಾಮ್ ನಮಗೆ ಸೇರ್ಬೇಕು ಅಂತ ಕೇರಳ ಎಷ್ಟೇ ಹೇಳಿದ್ರು ಕೂಡ, ಎಷ್ಟೇ ಕೇಳಿದ್ರು ಕೂಡ, ಎಷ್ಟೇ ಕೂಗಿದ್ರು ಕೂಡ ತಮಿಳುನಾಡು ಬಿಟ್ಟುಕೊಡೋದೇ ಇಲ್ಲ. 999 ವರ್ಷಗಳ ಅಗ್ರಿಮೆಂಟ್ ತೋರಿಸಿ ಲೀಗಲಿ ಇದು ನಮ್ದುರಿ ಅಂತ ಅದನ್ನ ಯೂಸ್ ಮಾಡ್ಕೊಳ್ತಾ ಹೋಗ್ತಾರೆ. ವಿದ್ಯುತ್ ಉತ್ಪಾದನೆಯನ್ನೂ ಮಾಡ್ತಾರೆ. ಅವತ್ತಿನಿಂದ ಇವತ್ತಿನ ತನಕ ಇದರ ಓನರ್ಶಿಪ್, ನಿರ್ವಹಣೆ ಎಲ್ಲವೂ ತಮಿಳುನಾಡು ರಾಜ್ಯ ಸರ್ಕಾರಕ್ಕೆ ಬರ್ತಾ ಇದೆ. ಒಂದು ವೇಳೆ ಹೊಸ ಡ್ಯಾಮ್ ಕಟ್ಟಿದ್ರೆ ಹಳೆ ಒಪ್ಪಂದ ಮಣ್ಣಾಗುತ್ತೆ, ಡ್ಯಾಮ್ನ ಕಂಟ್ರೋಲ್ ತಪ್ಪು ಹೋಗುತ್ತೆ, ಸಮೃದ್ಧವಾಗಿ ಸಿಗೋ ಕರೆಂಟ್, ನೀರು ಎಲ್ಲ ಹೋಗುತ್ತೆ ಅನ್ನೋದು ತಮಿಳುನಾಡಿನ ಲೆಕ್ಕಾಚಾರ. ನೀವು ಹಳೆ ಡ್ಯಾಮಿಗೆ ಮಾಡಿತ್ತಾನೆ, ಇದು ಹೊಸ ಡ್ಯಾಮ್ ಅಂತ ಕೇರಳ ಹೇಳುತ್ತಲ್ಲ. ಹಾಗಂತ ಇವರು ಕೇರಳದಿಂದ ಸುಮ್ಮನೆ ತಗೋತಿದ್ದಾರೆ ಅಂತಲ್ಲ, ಅದಕ್ಕೆ ಒಂದಷ್ಟು ಹಣವನ್ನ ಕೂಡ ಪೇ ಮಾಡ್ತಿದ್ದಾರೆ, ತುಂಬಾ ಕಮ್ಮಿ. ಹೀಗಾಗಿ ಇದಕ್ಕೆ ಅವರು ಸಹಮತ ಕೊಡ್ತಾ ಇಲ್ಲ. ಈ ಡ್ಯಾಮ್ ಒಡೆದು ಹೋಗುತ್ತೆ ಅನ್ನೋದೇ ಸುಳ್ಳು. ಇದು ಸೇಫ್ ಆಗಿದೆ. 2022ರಲ್ಲಿ ಸೂಪರ್ವೈಸರಿ ಪ್ಯಾನೆಲ್ ಮತ್ತು ಸೆಂಟ್ರಲ್ ವಾಟರ್ ಕಮಿಷನ್ ಕೊಟ್ಟ ರಿಪೋರ್ಟ್ ನಲ್ಲಿ ಈ ಡ್ಯಾಮ್ ಸೇಫ್ ಅಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ನಾವು ಕೂಡ ಅದನ್ನ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಕೇರಳ ನಮ್ಮಿಂದ ನಮ್ಮ ಹಕ್ಕನ್ನ ಕಿತ್ಕೊಳ್ಳೋಕೆ ಈ ನಾಟಕವನ್ನ ಮಾಡ್ತಾ ಇದೆ. ಪೆರಿಯಾರ್ ನದಿಯ ಜಲಾನಯನ ಪ್ರದೇಶ ನಮಗೂ ಬರುತ್ತೆ, ಸೊ ನಾವೇನು ಬಿಟ್ಟಿ ಕೇಳ್ತಾ ಇಲ್ಲ, ನಾವು ಬಗ್ಗಲ್ಲ ಅಂತ ತಮಿಳುನಾಡಿನ ವಾದ. ಆದ್ರೆ ಆಲ್ರೆಡಿ ಒಂದಷ್ಟು ಕಾರಣಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ವಲ್ಲ, ಆ ಕಾರಣಗಳನ್ನ ಇಟ್ಕೊಂಡು ಕೇರಳ ಇಲ್ಲ, ತುಂಬಾ ಡೇಂಜರಸ್ ಇದೆ, ದುಡ್ಡು ಬೇಕಾದ್ರೆ ನಾವೇ ಕೊಡ್ತೀವಿ, ಕೆಡವಣ ಇದನ್ನ, ತಮಿಳುನಾಡು ಏನು ದುಡ್ಡು ಕೊಡೋದು ಬೇಡ, ನಮ್ಮ ಖರ್ಚಲ್ಲೇ ಇನ್ನೂ ಹೆಚ್ಚು ಸಾಮರ್ಥ್ಯದ ಹೊಸ ಡ್ಯಾಮ್ ಕಟ್ಟಿದ್ರೆ ಇಬ್ರಿಗೂ ಲಾಭ ಆಗುತ್ತೆ ಅಂತ ಹೇಳಿ ಕೇರಳ ಆಗ್ರಹ ಮಾಡ್ತಾ ಬರ್ತಾ ಇದೆ. ಜೊತೆಗೆ ಇದು ಭೂಕಂಪನ ಪ್ರದೇಶದಲ್ಲೂ ಕೂಡ ಬರೋದ್ರಿಂದ ಈ ಡ್ಯಾಮ್ನಲ್ಲಿ 120 ಅಡಿ ಮಾತ್ರ ನೀರಿರಬೇಕು. ಆದರೆ ತಮಿಳುನಾಡು 140 ಅಡಿ ತನಕ ನೀರನ್ನ ತುಂಬಿಸ್ತಾ ಇದೆ. ಇಲ್ಲಿ ಮೇಲಾಗಿ ಇನ್ನೂ ಹೆಚ್ಚಿಸೋ ಪ್ಲಾನ್ ಅನ್ನ ತಮಿಳುನಾಡು ಹಾಕೊಂಡಿದೆ. ಹೀಗಾಗಿ ಕೋರ್ಟ್ ಇದನ್ನ ಬೇಗ ಬಗೆಹರಿಸಬೇಕು ಅಂತ ಕೋರ್ಟ್ ನಲ್ಲಿ ಕೇರಳ ಕೂಡ ಫೈಟ್ ಮಾಡ್ತಿದೆ. ಆದ್ರೆ ಕೇಸ್ ಕೋರ್ಟ್ ಅಲ್ಲಿ ಕುಂಠಿತ ಸಾಗ್ತಾ ಇದೆ. ನಮ್ಮ ದೇಶದಲ್ಲಿ ಇದೊಂದೇ ಡ್ಯಾಮ್ ಈ ರೀತಿ ಇರೋದಲ್ಲ, KRS ಅಣೆಕಟ್ಟೆ ಕೂಡ 100 ವರ್ಷಗಳನ್ನ ದಾಟಿ ಮುಂದಕ್ಕೆ ಹೋಗ್ತಾ ಇದೆ. ಇನ್ನು ಶಾಕಿಂಗ್ ಅಂದ್ರೆ ಭಾರತದಲ್ಲಿ 1115 ಡ್ಯಾಮ್ಗಳು 50 ವರ್ಷಗಳನ್ನ ದಾಟಿವೆ. 2050ರ ಹೊತ್ತಿಗೆ 4250 ಡ್ಯಾಮ್ಗಳು ಎಕ್ಸ್ಪೈರಿ ಡೇಟ್ ಮುಗಿಸ್ತಿವೆ ಅಂತ ವಿಶ್ವಸಂಸ್ಥೆ ಹೇಳ್ತಾ ಇದೆ. ಹೀಗಾಗಿ ಬರೀ ಡ್ಯಾಮ್ ಕಟ್ಕೊಂಡು ಈ ಜಲ ಬಾಂಬ್ಗಳನ್ನ ಸೃಷ್ಟಿ ಮಾಡೋದು ಮಾತ್ರ ಅಲ್ಲ, ಡ್ಯಾಮ್ ಕಟ್ಟಿದಾಗ ಅದು ಚೆನ್ನಾಗಿದ್ರೆ ದೊಡ್ಡ ಪ್ರಮಾಣದ ಜನರಿಗೆ, ಕೃಷಿಗೆ, ಕುಡಿಯೋ ನೀರಿಗೆ ಸಂಜೀವಿನಿ ಆಗುತ್ತೆ ಅದು. ಆದರೆ ಅದೇ ಡ್ಯಾಮ್ ಹಳೇದಾಗಿ ಸ್ಟ್ರಕ್ಚರಲ್ ಇಶ್ಯೂಸ್ ಅನ್ನ ಫೇಸ್ ಮಾಡೋಕೆ ಶುರು ಮಾಡಿದ್ರೆ, ಕ್ರ್ಯಾಕ್ಸ್ ಬರೋಕೆ ಶುರುವಾದ್ರೆ, ಒಡೆದು ಹೋಗುತ್ತಪ್ಪ ಅನ್ನೋ ಪರಿಸ್ಥಿತಿ ಬಂದ್ರೆ ಅದಕ್ಕಿಂತ ದೊಡ್ಡ ಅನಾಹುತಕಾರಿ ಜಲ ಬಾಂಬ್ ಯಾವುದೂ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.